ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ. ಒಂದು ವೇಳೆ ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು, ನಿಮ್ಮ ಮ್ಯಾರೇಜ್ ಲೈಫಲ್ಲಿ ಆಗಿರ್ಬೋದು, ಯಾವುದೋ ಒಂದು ಥರ್ಡ್ ಪಾರ್ಟಿ ಡಿಸ್ಟರ್ಬ್ ಮಾಡ್ತಾ ಇದೆ ನಿಮ್ಮ ಲೈಫಿಗೆ ಅಂತಂದ್ರೆ ಅವರ ಸಿಚುವೇಶನ್ ಏನಿದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸಿನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ನೋಡೋಣ. ನೋಡಿ, ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು, ಮ್ಯಾರೇಜ್ ಲೈಫ್ ಅಲ್ಲಿ ನಿಮಗೆ ಒಂದು ಥರ್ಡ್ ಪಾರ್ಟಿ ಪರ್ಟಿಕ್ಯುಲರ್ ಆಗಿ ಇದಾರೆ ಅಂತ ಗೊತ್ತಿದ್ರೆ ಮಾತ್ರನೇ ಈ ವಿಡಿಯೋನ ವಾಚ್ ಮಾಡಿ, ಇಲ್ಲ ಅಂತಂದ್ರೆ ನೋಡೋದಕ್ಕೆ ಹೋಗ್ಬೇಡಿ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಯಾರಿದಾರಲ್ವಾ, ಅವರ ರಿಲೇಶನ್ಶಿಪ್ ಹಾಗೂ ಮ್ಯಾರೇಜ್ ಲೈಫ್ ಅಲ್ಲಿ ಥರ್ಡ್ ಪಾರ್ಟಿ ಯಾರಿದ್ದಾರೆ, ಅವರ ಸಿಚುವೇಶನ್ ಏನಿದೆ ಅಂಡ್ ಇವರ ವ್ಯಕ್ತಿಯ ಸಿಚುವೇಶನ್ ಏನಿದೆ ಥರ್ಡ್ ಪಾರ್ಟಿ ಕಡೆ ಅನ್ನೋದನ್ನ ತಿಳಿಸಿ. ಇಲ್ಲಿ ನಿಮ್ ವ್ಯಕ್ತಿ ಮೊದಲಿಗೆ ಥರ್ಡ್ ಪಾರ್ಟಿಗಿಂತ ನಿಮ್ ವ್ಯಕ್ತಿ ತುಂಬಾ ಆಳವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ವೆದರ್ ನಾನು ಥರ್ಡ್ ಪಾರ್ಟಿ ಕಡೆ ಹೋಗ್ಬೇಕಾ ಅಥವಾ ನನ್ನ ಪರ್ಸನ್ ಜೊತೆಲಿ ನಾನು ಇರ್ಬೇಕಾ, ನೀವೇ ಅವರ ಪರ್ಸನ್ ಹೇಳ್ಬೇಕಂತ. ಓಕೆನಾ? ಸೊ ಇನ್ಯಾರಾದ್ರೂ ಒಬ್ರು ಲೈಫ್ ಅಲ್ಲಿ ನೀವು ಥರ್ಡ್ ಪಾರ್ಟಿ ಆಗಿದ್ದು ನೀವು ನೋಡ್ತೀರಾ ಅಂತಂದ್ರೆ ಖಂಡಿತ ಇದು ನಿಮ್ಗೆ ರೆಸಿನೇಟ್ ಆಗೋದಿಲ್ಲ. ಓಕೆನಾ? ಅಥವಾ ನೀವೇ ಥರ್ಡ್ ಪಾರ್ಟಿ ಅಂತ ಕನ್ಸಿಡರ್ ಮಾಡ್ಕೊಂಡು ನೋಡ್ಬೋದು. ಆಗ ಥರ್ಡ್ ಪಾರ್ಟಿದು ಏನ್ ಸಿಚುವೇಶನ್ಸ್ ಇದೆ ಅದು ನಿಮ್ಗೆ ರೆಸಿನೇಟ್ ಆಗುತ್ತೆ. ಅಥವಾ ನಿಮಗೆ ತುಂಬಾ ಡೌಟ್ಸ್ ಇದೆ, ಕ್ಲಾರಿಟಿನೇ ಇಲ್ಲ ಅಂತಂದ್ರೆ ಖಂಡಿತ ನೀವು ಪರ್ಸನಲ್ ರೀಡಿಂಗ್ಸ್ ನ ತಗೊಂಡು ಅಲ್ಲಿ ಕ್ಲಾರಿಫೈ ಮಾಡ್ಕೊಳ್ಬಹುದು. ಅಲ್ಲಿ ಅಕ್ಯುರೇಟ್ ಆಗಿ ಸಿಗುತ್ತೆ ನಿಮ್ಗೆ. ಓಕೆನಾ? ಇಲ್ಲಿ ನಿಮ್ಮ ವ್ಯಕ್ತಿ ತುಂಬಾ ಡೌಟ್ಫುಲ್ ಆಗಿ ನೋಡ್ಕೊಳ್ತಾ ಇದ್ದಾರೆ ಅವ್ರನ್ನ ಅವರು, ಅಂಡ್ ತುಂಬಾ ಕನ್ಫ್ಯೂಷನ್ಸ್ ಆಗಿದ್ದಾರೆ. ನಾನು ಯಾವ ಕಡೆ ಹೋಗ್ಬೇಕು, ಯಾವ ಕಡೆ ಇರ್ಬೇಕು. ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಕಡೆ ಹೋದ್ರೆ ಅವಮಾನಗಳು ಅನ್ನೋದು ಜಾಸ್ತಿ ಇದೆ ಇವರಿಗೆ, ಜಸ್ಟಿಸ್ ಅನ್ನೋದಿಲ್ಲ, ಅಡ್ಜಸ್ಟ್ಮೆಂಟ್ ಲೈಫ್ ಅನ್ನೋದಾಗುತ್ತೆ. ನಿಮ್ ಕಡೆ ಇದ್ರು ಅಂತಂದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಈಗ ನೋಡೋರು ದೃಷ್ಟಿನಲ್ಲಿ ಇವ್ರು ಒಳ್ಳೆಯವ್ರಾಗ್ತಾರೆ ಅಂಡ್ ನೆಮ್ಮದಿ ಅನ್ನೋದಿರುತ್ತೆ. ಬಿಕಾಸ್ ಒಂದು ಪ್ರೌಡ್ ಫೀಲ್ ಇರುತ್ತೆ. ಪ್ರೌಡ್ ಅನ್ನೋದ್ರಿಂದ ಒಂದು ಧೈರ್ಯವಾಗಿರ್ಬೋದು ಇವರು. ಈಗ ಥರ್ಡ್ ಪಾರ್ಟಿ ಜೊತೆಲಿದ್ದು ಕದ್ದು ಮುಚ್ಚಿ ಜೀವನ ಮಾಡೋದಕ್ಕಿಂತ ನಿಮ್ ಜೊತೆಲಿದ್ದು ಧೈರ್ಯವಾಗಿ ಜೀವನ ಮಾಡ್ಬೋದು. ಈ ಹೈಡೆನ್ಸಿಕ್ ಅನ್ನೋ ಪದಾನೇ ಬರೋದಿಲ್ಲ ಆಗ. ಓಕೆನಾ? ಬಟ್ ಈ ವಿಚಾರವಾಗಿ ಈ ವ್ಯಕ್ತಿಗೆ ತುಂಬಾನೇ ಯೋಚನೆ ಬರ್ತಾ ಇದೆ. ಅಂಡ್ ಇಲ್ಲಿ ಈ ಕಡೆ ಥರ್ಡ್ ಪಾರ್ಟಿನೂ ಬಿಡೋದಕ್ಕೆ ರೆಡಿ ಇಲ್ಲ, ನಿಮ್ಮನ್ನೂ ಬಿಡೋದಕ್ಕೆ ರೆಡಿ ಇಲ್ಲ. ಒಂದೊಂದ್ಸಲ ಹೇಳ್ಬೇಕು ಅಂತಂದ್ರೆ ಯಾರು ಬೇಡ ಅಂತ ಇವರು ಸೈಲೆಂಟ್ ಆಗಿ ಇದ್ದಿದ್ದು ಟೈಮ್ಸ್ ಇದೆ, ಆ ರೀತಿ ಇದ್ದಿದ್ದು. ಬಟ್ ಆಗ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಮನ್ನು ಆ ವ್ಯಕ್ತಿ ಇಗ್ನೋರ್ ಮಾಡಿದವರಲ್ಲ, ಅಂಡ್ ಈ ಕಡೆ ಥರ್ಡ್ ಪಾರ್ಟಿನೂ ಇಗ್ನೋರ್ ಮಾಡಿದವರಲ್ಲ. ಅಂಡ್ ಇಲ್ಲಿ ಈಗ ಸದ್ಯಕ್ಕೆ ನೋಡೋದಾದ್ರೆ ಥರ್ಡ್ ಪಾರ್ಟಿಗೂ ಇವ್ರ ಮಧ್ಯದಲ್ಲಿ ಕೆಲವು ಕ್ಲಾಶಸ್ ಅನ್ನೋದು ನಡೆದಿದೆ. ಇಲ್ಲಿ ಥರ್ಡ್ ಪಾರ್ಟಿನೂ ವೆಯ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ಕಾರ್ಡ್ಸ್ ಅಲ್ಲಿ ನೋಡೋ ಪ್ರಕಾರ ಥರ್ಡ್ ಪಾರ್ಟಿ ಬಂದು ನಿಮ್ಮ ಬಗ್ಗೆ, ನಿಮ್ಮ ವ್ಯಕ್ತಿ ಹತ್ರ ಸಮ್ ಇನ್ಫ್ಲೂಯೆನ್ಸ್ ಅನ್ನೋದನ್ನ ಮಾಡಿದ್ದಾರೆ. ಅಥವಾ ಗಾಸಿಪ್ ಇರ್ಬೋದು, ಅಥವಾ ಇನ್ನೇನಾದ್ರೂ ಹೇಳ್ಕೊಡೋದಿರ್ಬೋದು. ಈ ರೀತಿ ಮಾಡಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ಅದು ಇಷ್ಟ ಆಗ್ಲಿಲ್ಲ. ಸೊ ಹಾಗಾಗಿ ಇದು ಹೇಗಾಗ್ತಾ ಇದೆ ಅಂತಂದ್ರೆ, ಈಗ ಇಷ್ಟ ದಿನ ನಿಮಗೆ ಏನು ಪ್ರಾಬ್ಲಮ್ಸ್ ಆಗ್ತಿದ್ಯಲ್ಲ, ಇನ್ಮೇಲೆ ಇದು ಶಿಫ್ಟ್ ಆಗುತ್ತೆ. ವಿಲ್ ಆಫ್ ಫಾರ್ಚೂನ್ ಬಂದಿದೆ. ಸೊ ಇದು ಥರ್ಡ್ ಪಾರ್ಟಿ ಕಡೆ ಹೋಗೋ ಚಾನ್ಸಸ್ ಇರುತ್ತೆ, ಈ ಪ್ರಾಬ್ಲಮ್ಸ್ ಎಲ್ಲಾನು. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ವೆಯ್ಟ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇವ್ರಿಬ್ಬರ ಮಧ್ಯದಲ್ಲಿ 3 months ಇಂದ ಅಷ್ಟೊಂದು ಕನೆಕ್ಷನ್ ಇಲ್ಲ ಅನ್ನೋದು ಕಾಣ್ತಾ ಇದೆ. ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಬಂದು ತುಂಬಾ ಇಮ್ಮೆಚೂರ್ ಆಗಿದ್ದಾರೆ, ಬೇಕು ಅಂತಾನೆ ವೆಯ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅವರಿಗೆ ಈ ನಿಮ್ಮ ವ್ಯಕ್ತಿನ ನಿಮಗೆ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಇವರು. ಸಮಥಿಂಗ್ ಈ ಥರ್ಡ್ ಪಾರ್ಟಿ ಕಡೆಯಿಂದ ಕೆಲವು ನೆಗೆಟಿವಿಟಿ ಇರ್ಬೋದು, ಬ್ಲಾಕ್ ಮ್ಯಾಜಿಕ್ ಇರ್ಬೋದು,
ಈ ರೀತಿ ನಿಮ್ಮ ವ್ಯಕ್ತಿನ ಮಾಡಿ ಕಟ್ಟಾಕೋ ಚಾನ್ಸಸ್ ತುಂಬಾನೇ ಇದೆ ಇಲ್ಲಿ. ಇವ್ರು ಅನ್ಕೊಂಡಿದ್ರು ಇವರ ಮಾತು ಮೂಲಕ ಇವ್ರನ್ನ ಕಟ್ಟಾಕ್ಬಹುದು ಅಂತ ಇವ್ರು ಅನ್ಕೊಂಡಿದ್ರು, ಬಟ್ ಅದು ಪಾಸಿಬಲ್ ಅಲ್ಲ. ಸೊ ಈ ರೀತಿ ಮಾಡ್ತಾ ಇದ್ದಾರೆ, ಹಿಂದೆಯಿಂದ ಮಾಡೋ ಕೆಲ್ಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ, ಅಥವಾ ಪ್ರೊಟೆಕ್ಷನ್ ನ ತಗೊಂಡು ನೀವು ಇಟ್ಕೊಳ್ಬಹುದು. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ನಿಮ್ಮ ವ್ಯಕ್ತಿಗೆ ನೀವು ಥರ್ಡ್ ಪಾರ್ಟಿ ಎಲ್ಲ ಎಷ್ಟು ಜೆನ್ಯೂನ್ ಇದ್ದೀರಾ ಅನ್ನೋದು ಗೊತ್ತಿದೆ. ಆ ಜೆನ್ಯೂನ್ ಆ ಲಾಯಲಿಟಿನ ನೋಡಿನೇ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮದ್ವೆ ಆಗಿದ್ದಾರೆ, ಅಥವಾ ನಿಮ್ಮನ್ನ ಇಷ್ಟ ಪಟ್ಟಿರೋದು ಸಹ ಇಲ್ಲಿ. ಓಕೆನಾ? ಖಂಡಿತ ನಿಮ್ಮ ವ್ಯಕ್ತಿ ನಿಮ್ ಕಡೆನೆ ವಾಪಸ್ ಬರೋ ಚಾನ್ಸಸ್ ತುಂಬಾನೇ ಇದೆ. ಬಿಕಾಸ್ ಹೋಗ್ತಾ ಹೋಗ್ತಾ ಇಲ್ಲಿ ಥರ್ಡ್ ಪಾರ್ಟಿನ ಇಗ್ನೋರ್ ಮಾಡೋ ಚಾನ್ಸಸ್ ಇದೆ. ಈಗ ಏನ್ ಅವ್ರಿಬ್ರ ಮಧ್ಯದಲ್ಲಿ ಕ್ಲಾಶಸ್ ಆಗಿದೆ ಅಲ್ಲ, ಒಂದು ಥರ್ಡ್ ಪಾರ್ಟಿ ಕಡೆಯಿಂದ ಏನೋ ಒಂದು ಮೋಸ ಆಗಿರ್ಬೋದು. ಓಕೆ, ಸೊ ಹೀಗಾಗಿ ನಿಮ್ಮಿಬ್ರಿಗೂ ರೀಕನ್ಸಿಲೇಷನ್ ಇದೆ. ಅಂಡ್ ಥರ್ಡ್ ಪಾರ್ಟಿ ಈಗೋಯಿಸ್ಟಿಕ್ ಪರ್ಸನ್, ಥರ್ಡ್ ಪಾರ್ಟಿ ಒಂದು ಕಣ್ಣಿಟ್ಟಿದ್ದಾರೆ, ನಿಮ್ಮ ವ್ಯಕ್ತಿನ ಸ್ಟಾಕ್ ಮಾಡ್ತಿರೋದು, ಸ್ಪೈ ಮಾಡ್ತಿರೋದು, ಈ ರೀತಿ ಎಲ್ಲ ಕಾಣ್ತಾ ಇದೆ. ಬಟ್ ಡೆಫಿನೆಟ್ಲಿ ಇಲ್ಲಿ ನಿಮ್ಮಿಬ್ರಿಗೂ ಮದ್ವೆ ಆಗಿದೆ ಅನ್ನೋದು ಕಾಣ್ತಾ ಇದೆ. ಮದ್ವೆನೂ ಆಗಿದೆ, ಅಥವಾ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ರು ಮದ್ವೆ ಆಗೋ ಚಾನ್ಸಸ್ ಇದೆ ನಿಮ್ಗೆ. ಓಕೆನಾ? ಕೆಲವರಿಗೆ ಇಲ್ಲಿ ಏನು ಅಂತಂದ್ರೆ ನಿಮ್ಮ ಫ್ಯಾಮಿಲಿಗಳಿಗೂ ಗೊತ್ತಿದೆ ನೀವಿಬ್ರು ಜೊತೆಲಿ ಇರ್ತೀವಿ, ಇದು ಇಷ್ಟಪಟ್ಟಿರೋದು, ಅವರು ಒಪ್ಕೊಂಡಿದ್ದಾರೆ ಅನ್ಸುತ್ತೆ. ಹೀಗಾಗಿ ಕೆಲವರಿಗೆ ಮದ್ವೆ ಆಗೋ ಚಾನ್ಸಸ್ ಇದೆ. ನೀವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋದು ರಿಮೂವ್ ಆಗ್ತಾ ಇದೆ, ಆದಷ್ಟು ಬೇಗನೆ ರಿಮೂವ್ ಆಗ್ತಾ ಇದೆ. ಈಗ ನಿಮ್ ಕಡೆ ಏನ್ ನೋ ಕಾಂಟ್ಯಾಕ್ಟ್ ಇದೆ ಅನ್ನೋದು ನಿಮಗೆ ಕಾಣಿಸ್ತಾ ಇದೆಯಲ್ಲ. ಸೊ ಡೆಫಿನೆಟ್ಲಿ ಇದು ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಥರ್ಡ್ ಪಾರ್ಟಿ ಕಡೆ ಆಲ್ರೆಡಿ ಕ್ಲಾಶಸ್ ನಡೆದಿದೆ, ಬಟ್ ಕಂಪ್ಲೀಟ್ ಆಗಿ ಆಗ್ಲಿಲ್ಲ ಅಷ್ಟೇ. ಅಲ್ಲೂ ಸಹ ನೋ ಕಾಂಟ್ಯಾಕ್ಟ್ ಆಗುತ್ತೆ. ಆಗ ನಿಮ್ ಕಡೆ ರೀಕನ್ಸಿಲೇಷನ್ ಬರುತ್ತೆ. ಮದ್ವೆ ಆಗ್ಬೇಕಾಗಿರೋರು ಮದ್ವೆ ಆಗ್ತಾ ಇದ್ದೀರಾ, ಮದ್ವೆ ಆಗಿದ್ರೆ ಮತ್ತೆ ರೀಕನ್ಸಿಲೇಷನ್ ಆಗ್ತಾ ಇದ್ದೀರಾ. ನಿಮ್ಮ ಲೈಫ್ ಅನ್ನೋದು ನೆಕ್ಸ್ಟ್ ಲೆವೆಲ್ಗೆ ಒಂದು ಕಮಿಟ್ಮೆಂಟ್ ಅನ್ನೋದು, ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಅನ್ನೋದು ಬರ್ತಾ ಇದೆ ಇಲ್ಲಿ. ಓಕೆನಾ? ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಇಲ್ಲಿ ಥರ್ಡ್ ಪಾರ್ಟಿ ಬಗ್ಗೆ. ಆಲ್ಮೋಸ್ಟ್ ನೀವು ತುಂಬಾ ಜನ ಥರ್ಡ್ ಪಾರ್ಟಿ ಬಗ್ಗೆ ಯೋಚನೆ ಮಾಡ್ತಾನೂ ಇಲ್ಲ ಇಲ್ಲಿ. ಬಿಕಾಸ್ ನಿಮಗೆ ಗೊತ್ತಿದೆ ಇಲ್ಲಿ ಏನೇ ನೀವು ಯೋಚನೆ ಮಾಡಿದ್ರು, ಇನ್ನೇನೇ ಮಾಡಕ್ ಹೋದ್ರು ಅವ್ರಂತೂ ಬಿಟ್ಟೋಗೋದಿಲ್ಲ, ಇವರು ಅವ್ರನ್ನ ಬಿಡೋದಿಲ್ಲ. ಸೊ ನೀವೇ ಸೈಲೆಂಟ್ ಆಗೋಗ್ಬಿಟ್ರೆ ಅಟ್ಲೀಸ್ಟ್ ಹೇಗಾದ್ರೂ ಚೇಂಜಸ್ ಆಗ್ಬಹುದು ಅನ್ನೋ ಒಂದು ನಿಮಗೆ ಮೈಂಡ್ ಸೆಟ್ ಬಂದಿದೆ. ಓಕೆನಾ? ಹಾಗಾಗಿ ನೀವು ಈ ಡಿಸ್ಟರ್ಬ್ ಮಾಡ್ಕೊಳ್ಳೋದನ್ನ ನೀವು ಬಿಟ್ಬಿಟ್ಟಿದ್ದೀರಾ. ಅಂಡ್ ಇವರಿಬ್ಬರ ಮಧ್ಯದಲ್ಲಿ ಗಲಾಟೆಗಳನ್ನೋದು ನಡೀತಾ ಇದೆ. ಬಟ್ ಇಲ್ಲಿ ನಿಮ್ಮ ವ್ಯಕ್ತಿಗೆನೆ ಇಲ್ಲಿ ಹರ್ಟ್ ಆಗ್ತಾ ಇರೋದು. ವೆದರ್ ಈ ಥರ್ಡ್ ಪಾರ್ಟಿನ ಬಿಟ್ರು ಇವರಿಗೆ ಹರ್ಟ್ ಆಗುತ್ತೆ. ಓಕೆನಾ? ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಆಕ್ಚುಲ್ ಆಗಿ ನಿಮ್ಮ ವ್ಯಕ್ತಿಗೆ ಹ್ಯಾಪಿ ಫ್ಯಾಮಿಲಿ ಬೇಕು, ನಿಮ್ ಜೊತೆನಲ್ಲೇನೆ. ಇಲ್ಲಿ ಥರ್ಡ್ ಪಾರ್ಟಿ ಅವ್ರಿಗೆ ಬೇಡವೇ ಬೇಡ. ಬಿಕಾಸ್ ಎಲ್ಲೂ ಥರ್ಡ್ ಪಾರ್ಟಿ ಕಾರ್ಡೇ ಬರ್ತಾ ಇಲ್ಲ. ಅವ್ರಿಗೆ ಏನಂದ್ರೆ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ. ಬಟ್ ಅವ್ರಂದ್ರೆ ತುಂಬಾ ಇಷ್ಟ ಇತ್ತು ಅನ್ನೋದು ಕಾಣ್ತಾ ಇದೆ. ಬಟ್ ಈಗ ಏನು ಮಾಡಕ್ ಆಗೋದಿಲ್ಲ. ಎಂಡ್ ಆಗ್ತಾ ಇದೆ ಥರ್ಡ್ ಪಾರ್ಟಿ ಜೊತೆನಲ್ಲಿ, ಎಂಡ್ ಆಗ್ತಾ ಇದೆ ರಿಲೇಶನ್ಶಿಪ್ ಅವ್ರಿಬ್ರದ್ದು ಏನಿದೆ ಇದು ಎಂಡ್ ಆಗ್ತಾ ಇದೆ. ನೀವೇನು ವೆರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮ್ಮ ವ್ಯಕ್ತಿಗೆ ಆಲ್ರೆಡಿ ಗೊತ್ತಿದೆ ಯಾರು ಹೇಗೆ ಅಂತ. ಅವ್ರು ಏನೇ ಇಷ್ಟಪಟ್ಟಿದ್ರು, ಹೇಗೆ ಇಷ್ಟಪಟ್ಟಿದ್ರು ಅವ್ರೀಗ ಡಿಸೈಡ್ ಮಾಡ್ತಾ ಇರೋದೇ ನೀವ್ ಹೇಗೆ, ಅಂಡ್ ನಿಮಗ್ ಕಂಪೇರ್ ಮಾಡ್ಕೊಂಡೆ ಅವರು ಡಿಸೈಡ್ ಮಾಡ್ತಾ ಇರೋದು. ಅಂಡ್ ಕಪ್ ಆಫ್ ಫೀಲಿಂಗ್ಸ್ ನಿಮ್ಮ ವ್ಯಕ್ತಿಗಿದೆ. ಅಂಡ್ ನಿಮಗೆ ಎಷ್ಟು ಪ್ರೀತಿ ಇದೆ ನಿಮ್ಮ ವ್ಯಕ್ತಿ ಮೇಲೆ, ನಿಮ್ಮ ವ್ಯಕ್ತಿಗೂ ಅಷ್ಟೇ ಪ್ರೀತಿ ಇದೆ. ಬಟ್ ಏನೇ ಥರ್ಡ್ ಪಾರ್ಟಿ ಸಿಚುವೇಶನ್ ಬಂದಿದ್ರು ನಿಮ್ಮನ್ನ ಇಲ್ಲಿವರೆಗೂ ಎಲ್ಲೂ ಬಿಟ್ಟು ಕೊಟ್ಟಿಲ್ಲ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಬಿಕಾಸ್ ನಿಮ್ಗೋಸ್ಕರನೂ ಸ್ಟ್ಯಾಂಡ್ ತಗೊಂಡಿದ್ದಾರೆ ಈ ವ್ಯಕ್ತಿ. ಓಕೆನಾ? ನೀವು ಪದೇ ಪದೇ ಇವ್ರನ್ನ ಕೇಳಿ ಜಗಳ ಮಾಡೋದಾಗ್ಲಿ ಅಥವಾ ಥರ್ಡ್ ಪಾರ್ಟಿ ಬಗ್ಗೆ ಮಾತಾಡೋದಕ್ಕಿಂತ ಬೆಟರ್ ಆ ಟಾಪಿಕ್ ನ ಅಲ್ಲೇ ಬಿಟ್ಬಿಟ್ಟು ನಿಮ್ ಪಾಡಿಗೆ ನೀವು ಇವ್ರ ಜೊತೆಲಿ ಲೈಫ್ ನ ಲೀಡ್ ಮಾಡೋದು ವಾಸಿ ಇಲ್ಲಿ.
ಬಿಕಾಸ್ ಆ ರೀತಿ ಪಾಸಿಟಿವ್ ಚೇಂಜಸ್ ಅನ್ನೋದು ನಿಮ್ ಕಡೆ ಬರ್ತಾ ಇದೆ. ನಿಮ್ಮ ವ್ಯಕ್ತಿಗೆ ಇಲ್ಲಿ ನೀವೇ ಇಂಪಾರ್ಟೆಂಟ್ ಇದ್ದೀರಾ. ಯೂನಿವರ್ಸ್ ಓವರ್ ಆಲ್ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಸಾರಿ. ಇಲ್ಲಿ ಗೈಡೆನ್ಸ್ ನೋಡೋದಾದ್ರೆ, ಒಂದು ವೇಳೆ ನೀವು ನಿಮ್ಮ ವ್ಯಕ್ತಿ ಏನಾದ್ರೂ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂತಂದ್ರೆ ಖಂಡಿತ ನಿಮ್ಮ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಪೇಶನ್ಸ್ ಇಂದ ವೇಟ್ ಮಾಡಿ ನಿಮ್ಮ ವ್ಯಕ್ತಿಗೆ. ಅವರೆಲ್ಲೂ ಥರ್ಡ್ ಪಾರ್ಟಿ ಕಡೆ ಹೋಗೋ ರೀತಿಲಿ ಕಾಣ್ತಾನೆ ಇಲ್ಲ. ಓಕೆನಾ? ಸೊ ಆಕ್ಚುಲ್ ಆಗಿ ಅವರಿಗೆ ನೀವೇ ಬೇಕು. ಸ್ವಲ್ಪ ಈಗೋಯಿಸ್ಟಿಕ್ ತೋರಿಸಿದ್ದಾರೆ ನಿಮ್ ಕಡೆ ಅಂಡ್ ಫೈನಾನ್ಷಿಯಲಿ ಯಾವ್ದೋ ಒಂದು ವಿಚಾರವಾಗಿ ವೇಟ್ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ದಿನ ಇದೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ನೀವು ಅನ್ನೆಸೆಸರಿ ಯೋಚನೆ ಮಾಡೋದೇ ಬೇಡ. ನಿಮ್ ಪಾಡಿಗೆ ನೀವು ಇಷ್ಟು ದಿನ ಹೇಗಿದ್ರೋ ಏನೋ ಗೊತ್ತಿಲ್ಲ, ಇನ್ಮೇಲೆ ಸ್ವಲ್ಪ ಸೈಲೆಂಟ್ ಆಗಿ ಸ್ವಲ್ಪ ಅಂದ್ರೆ ಸೆಲ್ಫ್ ಲವ್ ಕಡೆ ನೀವು ಫೋಕಸ್ ನ ಮಾಡಿ, ಇನ್ನು ಬೆಟರ್ ಚೇಂಜಸ್ ಬರುತ್ತೆ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ತುಂಬಾ ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿನೂ ಇಲ್ಲ ಅಂತಂದ್ರೆ ಖಂಡಿತ ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ಅಲ್ಲಿ ರೀಡಿಂಗ್ಸ್ ನ ತಗೊಂಡು ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಕ್ಯುರೇಟ್ ಆಗಿರುತ್ತೆ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.